ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಈಗ ನೀವು ಮರಳಿ ಪಡೆಯಬಹುದು. ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಹೇಗೆ ಅಂತ ಹೇಳ್ತೀವಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಪೂರ್ತಿಯಾಗಿ ನೋಡೋಣ. ಪ್ರಮುಖ ದಾಖಲೆಗಳ ಸಂಗ್ರಹ. ಆಸ್ತಿ ವಿವಾದದಲ್ಲಿ ಕಾನೂನು ಹೋರಾಟಕ್ಕೆ ದಾಖಲೆಗಳೇ ಮುಖ್ಯ ಅಸ್ತ್ರ. ಮೊದಲು ತಹಶೀಲ್ದಾರ್ ಕಚೇರಿಯಿಂದ ಈ ಕೆಳಗಿನ ದಾಖಲೆಗಳನ್ನು ಪಡೆಯಬೇಕು. ಹಳೆಯ ಆರ್ಟಿಸಿ, ನಿಮ್ಮ ಪೂರ್ವಜರ ಹೆಸರಿದ್ದ ಕಾಲದ ಪಹಣಿಯ ಪ್ರತಿಗಳು. ಕ್ರಯಪತ್ರ, ಪೂರ್ವಜರು ಆಸ್ತಿ ಖರೀದಿಸಿದ ಅಸಲಿ ದಾಖಲೆಗಳು. ಮ್ಯೂಟೇಷನ್ ಪ್ರತಿಗಳು, ಆಸ್ತಿಯು ಒಬ್ಬರ ಹೆಸರಿನಿಂದ ಇನ್ನೊಬ್ಬರ ಹೆಸರಿಗೆ ಬದಲಾವಣೆಯಾದ ಇತಿಹಾಸ ತಿಳಿಯಲು ಇದು ಅತ್ಯಗತ್ಯ. ವಂಶವೃಕ್ಷ, ನೀವು ಆ ಆಸ್ತಿಗೆ ಅಧಿಕೃತ ವಾರಸುದಾರರು ಎಂದು ಸಾಬೀತುಪಡಿಸಲು ಇದು ಬಹಳ ಮುಖ್ಯ. ಋಣಭಾರ ಪ್ರಮಾಣಪತ್ರ, ಆಸ್ತಿಯ ಮೇಲೆ ನಡೆದ ಎಲ್ಲ ವ್ಯವಹಾರಗಳ ಪಟ್ಟಿಯನ್ನು ಇದು ತೋರಿಸುತ್ತದೆ. ಅಕ್ರಮವನ್ನು ಪತ್ತೆ ಹಚ್ಚುವುದು ಹೇಗೆ? ಸಂಗ್ರಹಿಸಿದ ದಾಖಲೆಗಳನ್ನು ಪರಿಶೀಲಿಸಿದಾಗ ಅಸಲಿ ಸತ್ಯ ಹೊರಬರುತ್ತದೆ. ಕೆಳಗಿನ ಅಂಶಗಳನ್ನು ಗಮನಿಸಿ. ಸಹಿ, ಫೋರ್ಜರಿ ಮಾಡಿ ಆಸ್ತಿಯನ್ನು ನಕಲಿ ನೋಂದಣಿ ಮಾಡಲಾಗಿದೆಯೇ? ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಕಾನೂನು ಬಾಹಿರವಾಗಿ ಖಾತೆ ಮಾಡಿಸಲಾಗಿದೆಯೇ? ಪೂರ್ವಜರ ಅಜ್ಞಾನ ಅಥವಾ ಅನಕ್ಷರತೆಯನ್ನು ಬಳಸಿಕೊಂಡು ಮೋಸ ಮಾಡಲಾಗಿದೆಯೇ? ಅನುಸರಿಸಬೇಕಾದ ಕಾನೂನು ಕ್ರಮಗಳು. ತಹಶೀಲ್ದಾರ್, ನ್ಯಾಯಾಲಯ. ಮ್ಯೂಟೇಷನ್ನಲ್ಲಿ ತಪ್ಪುಗಳಾಗಿದ್ದರೆ ಅಥವಾ ದಾಖಲೆಗಳಲ್ಲಿ ಸಣ್ಣ ವ್ಯತ್ಯಾಸಗಳಿದ್ದರೆ ತಹಶೀಲ್ದಾರ್ ಅವರಿಗೆ ಆಕ್ಷೇಪಣೆ ಸಲ್ಲಿಸಿ ಸರಿಪಡಿಸಿಕೊಳ್ಳಬಹುದು. ಸಿವಿಲ್ ದಾವೆ. ನ್ಯಾಯಾಲಯದಲ್ಲಿ ಡಿಕ್ಲರೇಷನ್ ಸೂಟ್ ದಾಖಲಿಸುವ ಮೂಲಕ ಆಸ್ತಿಯು ನಿಮ್ಮ ಪಿತ್ರಾರ್ಜಿತ ಸ್ವತ್ತು ಎಂದು ಕಾನೂನುಬದ್ಧ ಘೋಷಣೆ ಪಡೆಯಬಹುದು. ತಡೆಯಾಜ್ಞೆ, ಕೇಸು ನಡೆಯುತ್ತಿರುವಾಗ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಬಹುದು. ಕ್ರಿಮಿನಲ್ ಕೇಸ್, ದಾಖಲೆಗಳ ಕಳ್ಳತನ ಅಥವಾ ನಕಲಿ ದಾಖಲೆ ಸೃಷ್ಟಿಯಾಗಿದ್ದಲ್ಲಿ ಪೊಲೀಸ್ ದೂರು ದಾಖಲಿಸಿ ಶಿಕ್ಷೆ ಕೊಡಿಸಬಹುದು. ಸಕಾಲದಲ್ಲಿ ಸರಿಯಾದ ದಾಖಲೆಗಳೊಂದಿಗೆ ಹೋರಾಟ ನಡೆಸಿದರೆ ಎಷ್ಟೇ ವರ್ಷಗಳಾದರೂ ಆಸ್ತಿಯನ್ನು ಮರಳಿ ಪಡೆಯುವ ಸಾಧ್ಯತೆ ಇರುತ್ತದೆ. ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗಲೇ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.